ನಮಸ್ಕಾರ ಎಲ್ಲರಿಗೂ. ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಬೆಂಗಳೂರು ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಯವರು ಸ್ವತ್ತಿನ ಅಪರಾಧಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಮನೆಗಳ್ಳತನ ಹಾಗೂ ಸರಗಳ್ಳತನ ಹಾಗೂ ವಾಹನ ಕಳ್ಳತನ, ಪ್ರಮುಖವಾಗಿ ಈ ಅಂಶಗಳ ಬಗ್ಗೆ ಮಾಡಿರ್ತಕ್ಕಂತಹ ಪತ್ತೆ ಕಾರ್ಯಗಳು. ಎರಡನೇದಾಗಿ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ IPL ಸೀಸನ್ ಶುರುವಾಗಿದೆ. ಈ IPL ಬರ್ತಕ್ಕಂಥದ್ರ ಜೊತೆಗೇ ಈ ಕ್ರಿಕೆಟ್ ಬೆಟ್ಟಿಂಗ್ನ ಹಾವಳಿ ಕೂಡ ಬರ್ತದೆ. ಅದ್ರ ಬಗ್ಗೆ ನಮ್ಮ CCB ತಂಡದವರು ಮಾಡಿರ್ತಕ್ಕಂಥ ಕೆಲವು ಕಾರ್ಯಾಚರಣೆಗಳ ಬಗ್ಗೆ, ಹಾಗೆಯೇ ಈ IPL ಮ್ಯಾಚ್ಗಳು ನಡೆಯೋ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ದಂಧೆಯು ಕೂಡ ನಡೀತದೆ. ಅದ್ರ ಬಗ್ಗೆಯೂ ಕೂಡ ನಾವು ಕೆಲವೊಂದು ಕಾರ್ಯಾಚರಣೆಗಳನ್ನು ನಡೆಸಿದ್ದೇವೆ. ಈ ರೀತಿ ಯಾರು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ತಾರೆ ಅಂಥವ್ರನ್ನು ಪತ್ತೆ ಹಚ್ಚಿದ್ದೇವೆ. ಅವೆಲ್ಲದರ ವಿವರವನ್ನು ತಮ್ಮ ಮುಂದೆ ಈಗ ಇಡಲಿದ್ದೇವೆ. ಮೊದಲನೇದಾಗಿ, ಮಾರ್ಥಹಳ್ಳಿ ಪೊಲೀಸ್ ಠಾಣೆಯವರು ಈ ಚಿನ್ನ ಕಳ್ಳತನ ಮಾಡಿರ್ತಕ್ಕಂತಹ ಓರ್ವ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ 258 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 21 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು ಮಾರ್ಥಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇದೇ ತಿಂಗಳ 15ನೇ ತಾರೀಕು ಮನೆಯಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಈ ಕಾಶಿ ಯಾತ್ರೆಗೆ ಅಂತ ಹೋಗಿ 15ನೇ ತಾರೀಕು ಹೋಗಿ, ನಂತರ 15ನೇ ತಾರೀಕು ಏಪ್ರಿಲ್ನಲ್ಲಿ ದೂರನ ಕೊಟ್ಟಿದ್ದಾರೆ. ಬಟ್ ಅವರು ಕಾಶಿ ಯಾತ್ರೆಗೆ ಹೋಗಿರ್ತಕ್ಕಂಥದ್ದು 20ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ. ಅದಾದ ನಂತರ 27ಕ್ಕೆ ಅವರು ವಾಪಸ್ ಬಂದು ಮನೆಯಲ್ಲಿ ನೋಡಿದಾಗ ಮನೆಯಲ್ಲಿ ಕೊಠಡಿ ಎಲ್ಲ ಬೀಗ ಎಲ್ಲ ಕರೆಕ್ಟಾಗಿದ್ದು, ಬಟ್ ಬೀರಿನಲ್ಲಿ ಇಟ್ಟಿರ್ತಕ್ಕಂತಹ ಚಿನ್ನಾಭರಣಗಳು ಕಳವಾಗಿರ್ತಕ್ಕಂಥದ್ದು ಕಂಡುಬರ್ತದೆ, 258 ಗ್ರಾಂ. ಇದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಈ ಫಿರ್ಯಾದಿದಾರರ ಮಗಳನ್ನೇ ಇದರಲ್ಲಿ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿದಾಗ ಆಕೆ ಈ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿರ್ತಾಳೆ. ಈ ಮನೆಯ ಬೀರುವಿನ ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿ, ಮನೆ ಬಾಗಿಲಿನ ಕೀಯನ್ನು ಮಾಡಿ, ಆಕೆ ಅವರ ತಂದೆ ತಾಯಿಗಳು ಇದಕ್ಕೆ ಹೋಗಿರ್ತಕ್ಕಂಥ ಕಾಶಿ ಯಾತ್ರೆಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಡೂಪ್ಲಿಕೇಟ್ ಕೀಯನ್ನು ಉಪಯೋಗಿಸಿ ಈ ಚಿನ್ನಾಭರಣಗಳನ್ನು ಕದ್ದಿರ್ತಕ್ಕಂಥದ್ದು ತಿಳಿದು ಬರ್ತದೆ. ಈಕೆ ಈ ಒಂದು ಮನೆ ಕೆಲಸ ಮಾಡ್ಕೊಂಡು ಇರ್ತಕ್ಕಂಥವಳು ಒಂದು ಹೊಸ ಮನೆಯನ್ನು ಖರೀದಿ ಮಾಡೋಕ್ಕೋಸ್ಕರ ಹಣ ಕಡಿಮೆ ಬಿದ್ದಿದ್ದಕ್ಕೋಸ್ಕರ ಈ ಕಳ್ಳತನವನ್ನು ಮಾಡಿದ್ದಾಗಿ ಆಕೆ ತಪ್ಪೊಪ್ಪಿಗೆಯನ್ನು ಹೇಳಿದ್ದಾಳೆ. ಆಕೆಯನ್ನು ಬಂಧಿಸಿ ಪೊಲೀಸರು ಈ ಎಲ್ಲ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ರಿಕವರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯವರು ನಮ್ಮ ದಕ್ಷಿಣ ವಿಭಾಗದಲ್ಲಿ ಕಳ್ಳವು ಮಾಡಿರ್ತಕ್ಕಂತಹ ಆರೋಪಿಗಳು, ಜೊತೆಗೆ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿರ್ತಕ್ಕಂಥವ್ರು, ಮೊಬೈಲ್ ಸುಲಿಗೆ ಮಾಡಿರ್ತಕ್ಕಂತಹ ಈ ಆರೋಪಿಗಳನ್ನು, ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 179 ಗ್ರಾಂ ಚಿನ್ನಾಭರಣ, 570 ಗ್ರಾಂ ಬೆಳ್ಳಿಯ ವಸ್ತುಗಳು, 5 ಮೊಬೈಲ್ ಫೋನ್ಗಳು ಹಾಗೂ 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 20 ಲಕ್ಷ. ಘಟನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಜಯನಗರ 2ನೇ ಹಂತದ ಕನಕಪುರ ಪಾಳ್ಯದಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಮನೆ ಕೆಲಸಕ್ಕೆ ಅಂತ ಹೇಳಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನವೆಂಬರ್ 24ರಂದು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿಟ್ಟಿರ್ತಕ್ಕಂತಹ ಈ ವಾಪಸ್ ಬಂದಾಗ ಮನೆಯ ಡೋರ್ ಲಾಕನ್ನು ಬ್ರೇಕ್ ಮಾಡಿ ಈ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದು ಅದರ ಮೇಲೆ ದೂರನ್ನು ಕೊಟ್ಟಿರ್ತಾರೆ. ತನಿಖೆಯನ್ನು ಕೈಗೊಂಡ ಪೊಲೀಸರು ಇದೇ ತಿಂಗಳ 7ನೇ ತಾರೀಕಿನಂದು ಜಯನಗರ ವ್ಯಾಪ್ತಿಯ ಒಂದು ಸ್ಲಮ್ನಲ್ಲಿ ಬರುವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಕೂಲಂಕುಷ ವಿಚಾರಣೆ ಮೇಲೆ ಈ ಎಲ್ಲ ಚಿನ್ನಾಭರಣಗಳನ್ನು, ವಾಹನಗಳನ್ನು ರಿಕವರಿ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಶಾಮೀಲಾಗಿದ್ದು, ಇಬ್ಬರು ಕೂಡ MOB ಆರೋಪಿಗಳಾಗಿರ್ತಾರೆ ಮತ್ತು ಅವರಿಂದ ಪೊಲೀಸರು ಒಟ್ಟು 179 ಗ್ರಾಂ ಚಿನ್ನಾಭರಣ, 570 ಗ್ರಾಂ ಬೆಳ್ಳಿಯ ವಸ್ತುಗಳು, 5 ಮೊಬೈಲ್ ಫೋನ್ಗಳು, 4 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳಿಂದ ಸಿದ್ದಾಪುರ ಪೊಲೀಸ್ ಠಾಣೆಯ 3 ಮನೆ ಕಳವು ಪ್ರಕರಣಗಳು ಮತ್ತು 1 ಗಮನ ಬೇರೆಡೆ ಸೆಳೆದು ಚಿನ್ನ ಸರಕಳು ಮಾಡಿರ್ತಕ್ಕಂಥದ್ದು, 1 ದ್ವಿಚಕ್ರ ವಾಹನ ಕಳ್ಳತನ ಆಗಿರ್ತಕ್ಕಂಥದ್ದು, ಆಡುಗೋಡಿ ಪೊಲೀಸ್ ಠಾಣೆಯ 1 ಮನೆ ಕಳ್ಳತನ ಪ್ರಕರಣ ಮತ್ತು 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಅಲ್ಸೂರು ಗೇಟ್ ಪೊಲೀಸ್ ಠಾಣೆಯ 1 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣ, ಹೀಗೆ ಒಟ್ಟು 9 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ. ಇದು ಒಂದು ಉತ್ತಮ ಕಾರ್ಯಾಚರಣೆಯನ್ನು ಸಿದ್ದಾಪುರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ. ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೀನಿ. ಹಾಗೆಯೇ ಸರಗಳ್ಳತನಗಳ ಬಗ್ಗೆ ಕೋಣನಕುಂಟೆ ಪೊಲೀಸ್ ಠಾಣೆಯವರು ಸರಕಳ್ಳತನ ಮಾಡ್ತಾ ಇರ್ತಕ್ಕಂತಹ ಮತ್ತು ದ್ವಿಚಕ್ರ ವಾಹನಗಳನ್ನು ಕಳವು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 15 ಗ್ರಾಂ ಚಿನ್ನದ ಸರ ಮತ್ತು 8 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 8 ಲಕ್ಷ ರೂಪಾಯಿ. ಇದು ಫೆಬ್ರವರಿ ತಿಂಗಳಲ್ಲಿ ಆಗಿರ್ತಕ್ಕಂತಹ ಒಂದು
ಸರಗಳತನದ ಪ್ರಕರಣ. ಅಂದರೆ ಅವರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ವಾಪಸ್ ಬಂದು ಮನೆಗೆ ಹೋದಾಗ ಅವರ ಕತ್ತಿನಲ್ಲಿ ಇರ್ತಕ್ಕಂಥ ಸರ ಇಲ್ಲದೆ ಇರೋದನ್ನು ನೋಡಿ ಪೊಲೀಸರಿಗೆ ದೂರನ್ನು ಕೊಟ್ಟಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಈ 17ನೇ ತಾರೀಕು ಏಪ್ರಿಲ್ನಂದು ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಕೂಲಂಕುಷ ವಿಚಾರಣೆಯನ್ನು ಮಾಡಿದಾಗ ಈ ಚಿನ್ನದ ಮಾಂಗಲ್ಯ ಸರವನ್ನು ಕಳ್ಳತನ ಮಾಡಿರ್ತಕ್ಕಂಥದ್ದು, ಜೊತೆಗೆ ಕೋಣನಕುಂಟೆ, ಜಯನಗರ, ಜ್ಞಾನಭಾರತಿ, ತಾವರೆಕೆರೆ, ಕುಂಬಳಗೋಡು, ಆನೇಕಲ್, ರಾಮನಗರ, ಬನ್ನೇರುಘಟ್ಟ ಈ ಎಲ್ಲ ಕಡೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ರ ಬಗ್ಗೆಯೂ ಕೂಡ ಆತ ಮಾಹಿತಿಯನ್ನು ನೀಡಿರ್ತಾನೆ. ಅದರ ಮೇರೆಗೆ ಎಲ್ಲ ವಾಹನಗಳನ್ನು ಮತ್ತು ಚಿನ್ನಾಭರಣಗಳನ್ನು ಪೊಲೀಸರು ಇದರಿಂದ ವಶಪಡಿಸಿಕೊಂಡಿರ್ತಾರೆ. ಇದರಿಂದ ಒಟ್ಟು 1 ಸರ ಕಳವು ಪ್ರಕರಣ ಮತ್ತು 8 ದ್ವಿಚಕ್ರ ವಾಹನಗಳ ಕಳವು ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಆರೋಪಿ ಇದರಲ್ಲಿಯೂ ಕೂಡ MOB ಆರೋಪಿಯಾಗಿದ್ದು ಈತನ ಮೇಲೆ 10 ಹಳೆ ಪ್ರಕರಣಗಳು ಇರ್ತಕ್ಕಂಥದ್ದು ಕಂಡುಬಂದಿದೆ. ಈತ ಫೆಬ್ರವರಿ ತಿಂಗಳಲ್ಲಿ ತಾನೇ ರಿಲೀಸ್ ಆಗಿದ್ದಾನೆ. ಈತನ ಬೇಲ್ ಕ್ಯಾನ್ಸಲೇಷನ್ಗೆ ನಾವು ಈಗ ಕ್ರಮಗಳನ್ನು ಕೈಗೊಳ್ತೇವೆ. ಅದೇ ರೀತಿಯಾಗಿ ಬಾಣಸ್ವಾಡಿ ಪೊಲೀಸ್ ಠಾಣೆಯವರು ಕೂಡ ಚಿನ್ನದ ಸರ ಅಪಹರಣ ಮಾಡಿರ್ತಕ್ಕಂತಹ ಸಹೋದರರನ್ನು ಬಂಧಿಸಿದ್ದಾರೆ. ಇದರಿಂದ 10 ಗ್ರಾಂ ಚಿನ್ನದ ಸರ ಮತ್ತು 1 ದ್ವಿಚಕ್ರ ವಾಹನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿಯೂ ಕೂಡ 2 MOB ಆರೋಪಿಗಳಾಗಿದ್ದು, ಇದು ಘಟನೆ ಆಗಿರ್ತಕ್ಕಂಥದ್ದು 7ನೇ ತಾರೀಕು ಏಪ್ರಿಲ್. BR ಲೇಔಟ್ನಲ್ಲಿ ಫಿರ್ಯಾದಿದಾರರು ಅಲ್ಲಿ ಅವರ ಫಿರ್ಯಾದಿದಾರ ಅತ್ತೆಯವರು ಅವರ ವಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಕಳ್ಳತನ ಆಗಿರ್ತಕ್ಕಂಥದ್ದು. ನಂತರ ಪೊಲೀಸರು ಈ ಇಬ್ಬರನ್ನು ಬಂಧಿಸಿ ಅವರಿಂದ ಕಳು ಮಾಡಿರ್ತಕ್ಕಂಥ 1 ದ್ವಿಚಕ್ರ ವಾಹನ ಮತ್ತು ಈ ಸರವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ ಈಗ ಪೊಲೀಸರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದಾಗೆ ಇವರು ಕೂಡ MOB ಆರೋಪಿಗಳಾಗಿದ್ದು ಇವರುಗಳನ್ನು ಕೂಡ ನಾವು ಬೇಲ್ ಕ್ಯಾನ್ಸಲೇಷನ್ಗೆ ಬರೀತಾ ಇದ್ದೇವೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಪ್ರಮುಖವಾಗಿ ನಾವು ಅಪೀಲ್ ಮಾಡ್ತಕ್ಕಂಥದ್ದು, ಈಗಾಗಲೇ ಹಿಂದೆಯೂ ಕೂಡ ತಿಳಿಸಿದ ಹಾಗೆ ಮನೆಯಲ್ಲಿ ಯಾವುದೇ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಅನವಶ್ಯಕವಾಗಿ ಇಡದೇ ಅವುಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಇಡ್ತಕ್ಕಂಥದ್ದು, ಜೊತೆಗೆ ಮನೆಗೆ ನೀವು ಬೀಗ ಹಾಕ್ಕೊಂಡು ಹೋಗುವಾಗ ಮನೆಗೆ ಬೀಗ ಹಾಕಿರ್ತಕ್ಕಂಥ ಅಂಶ ಗೊತ್ತಾಗದ ರೀತಿಯಲ್ಲಿ ಉತ್ತಮವಾದಂತಹ ಡೋರ್ ಲಾಕ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚು ದಿವಸಗಳ ಕಾಲ ಅಂದರೆ 1 ದಿವಸಕ್ಕೂ ಮೇಲ್ಪಟ್ಟು ನೀವು ಹೊರಗಡೆ ಹೋಗೋದಾದರೆ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಾವು ಮಾಹಿತಿಯನ್ನು ನೀಡಿದರೆ ನಾವು ನಿಮ್ಮ ಮನೆಯ ಮೇಲೆ ನಿಗಾ ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದರೆ ಈ ರೀತಿ ಕಳ್ಳರ ಒಂದು ಇದಕ್ಕೆ ತಾವು ಬಲಿಯಾಗಬೇಕಾಗ್ತದೆ. ಅದೇ ರೀತಿಯಾಗಿ ತಾವು ಸಾರ್ವಜನಿಕ ಸಂಚಾರ ವ್ಯವಸ್ಥೆಯಲ್ಲಾಗಲಿ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ಓಡಾಡುವಾಗ ತಮ್ಮ ಬೆಲೆ ಬಾಳುವ ಪದಾರ್ಥಗಳ ಬಗ್ಗೆ, ಬೆಲೆ ಬಾಳುವ ಚಿನ್ನಾಭರಣಗಳ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ತಕ್ಕಂಥದ್ದು, ಕಾಳಜಿ ವಹಿಸ್ತಕ್ಕಂತಹ ಅವಶ್ಯಕತೆ ಇದೆ. ಹಾಗೆಯೇ ಒಟ್ಟು 5 ಪೊಲೀಸ್ ಠಾಣೆಯವರು, ಕಾಡುಗೋಡಿ, ಬಸವನಗುಡಿ ಮತ್ತು ಬಾಣಸ್ವಾಡಿ 3 ಪೊಲೀಸ್ ಠಾಣೆಯವರು ಒಟ್ಟು 3 ಕಾರುಗಳು, 13 ದ್ವಿಚಕ್ರ ವಾಹನಗಳು ಮತ್ತು 1 iPhone ಅವುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಒಟ್ಟು 11 ವಾಹನ ಕಳವು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಒಟ್ಟು 10 ಆರೋಪಿಗಳು ಇದರಲ್ಲಿ ಸಿಕ್ಕಿದ್ದಾರೆ. ಒಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದಂಥ ಬಾಯಕ ಅಂದರೆ ಜುವೆನೈಲ್ ಇರತಕ್ಕಂಥ ಒಬ್ಬ ವ್ಯಕ್ತಿ ಕೂಡ. ಒಟ್ಟು ಸುಮಾರು 20 ಲಕ್ಷದಷ್ಟು ಈ ರೀತಿಯ ವಾಹನಗಳು ಪತ್ತೆಯಾಗಿದ್ದಾವೆ. ಇದರಲ್ಲಿ ಕೂಡ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ವಾಹನಗಳ ಸುರಕ್ಷತೆಯ ಬಗ್ಗೆಯೂ ಕೂಡ ಗಮನ ಹರಿಸಿ. ವಾಹನಗಳ ಅಂದಚಂದ ಮಾತ್ರ ಅಲ್ಲ, ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯವಾಗ್ತದೆ. ಎಲ್ಲಿ ನಿಲ್ಲಿಸ್ತೀರಾ, ಯಾವ ರೀತಿ ನಿಲ್ಲಿಸ್ತೀರಾ, ಲಾಕಿಂಗ್ ವ್ಯವಸ್ಥೆ ಏನಿದೆ, ಜೊತೆಗೆ ಈಗ ಆಧುನಿಕ ತಂತ್ರಜ್ಞಾನದಲ್ಲಿ GPS ಮತ್ತು ಇತರ ತಂತ್ರಜ್ಞಾನಗಳ ಲಭ್ಯತೆ ಇದೆ. ಅದರ ಆಧಾರದ ಮೇಲೆ ನಿಮ್ಮ ವಾಹನಗಳ ಸುರಕ್ಷತೆಯನ್ನು ಗಮನ ಹರಿಸ್ತಕ್ಕಂತಹ ಹೆಚ್ಚಿನ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಕೊನೆಯದಾಗಿ ಈಗಾಗಲೇ ಹೇಳಿದಾಗೆ CCB ಅವರು ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳನ್ನು ನಡೆಸಿ ಈ ವರ್ಷದ IPL ಸೀಸನ್ನಲ್ಲಿ ಅಕ್ರಮ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿರ್ತಕ್ಕಂತಹ 14 ವ್ಯಕ್ತಿಗಳ ವಿರುದ್ಧ ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಜೊತೆಗೆ ಈ 14 ವ್ಯಕ್ತಿಗಳಿಂದ 54,000ದಷ್ಟು ಹಣವನ್ನು ಹಾಗೂ 22 ಮೊಬೈಲ್ ಫೋನ್ಗಳನ್ನು, 2 ಲ್ಯಾಪ್ಟಾಪ್ಗಳನ್ನು ಕೂಡ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಮತ್ತು ಕ್ರಿಕೆಟ್ ಬೆಟ್ಟಿಂಗ್ಗೆ ಸಂಬಂಧಿಸಿದಂತೆ ಈ ಆರೋಪಿಗಳಿಂದ ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಸುಮಾರು 36 ಲಕ್ಷಕ್ಕೂ ಹೆಚ್ಚು ಹಣವನ್ನು ಲೀನ್ ಮಾರ್ಕ್ ಮಾಡಲಾಗಿದೆ. ಜೊತೆಗೆ ಅವರ ವೆಬ್ ಲಿಂಕ್ನಲ್ಲಿ ಇರ್ತಕ್ಕಂತಹ ಮೊಬೈಲ್ ವೆಬ್ ಲಿಂಕ್ನಲ್ಲಿ ಇರ್ತಕ್ಕಂತಹ ಚಿಪ್ಸ್ಗಳು, ಈ ಚಿಪ್ಸ್ಗಳಿಂದ ಅವರು ಈ ಕ್ಲೈಂಟ್ಗಳಿಗೆ ಈ ಬೆಟ್ಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಚಿಪ್ಸ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಅವುಗಳ ಒಟ್ಟು ಮೌಲ್ಯ ಸುಮಾರು 2 ಕೋಟಿಗೂ ಹೆಚ್ಚು ಅಂತ ಹೇಳಿ ಅಂದಾಜಿಸಲಾಗಿದೆ. ಇದ್ರ ಬಗ್ಗೆ ಸಿಟಿ ಮಾರ್ಕೆಟ್, ಸುಬ್ರಹ್ಮಣ್ಯ ನಗರ, CKH ಕೊಟ್ಟು, ಜೀವನ್ ವಿಮಾನಗರ, ಯಲಹಂಕ, ಕಬ್ಬನ್ ಪಾರ್ಕ್, ಬ್ಯಾಡರಳ್ಳಿ, ಬಸವೇಶ್ವರ ನಗರ,
ಈ ಪೊಲೀಸ್ ಠಾಣೆಗಳಲ್ಲಿ ಸಂಬಂಧಪಟ್ಟ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಈ IPL ಜೊತೆಗೇನೆ ಈ ರೀತಿಯ ಕ್ರಿಕೆಟ್ ಬೆಟ್ಟಿಂಗ್ನ ಪಿಡುಗು ಬರ್ತದೆ. ಅದರಿಂದ ಸಾರ್ವಜನಿಕರಲ್ಲಿ ಈ ಒಂದು ಪಿಡುಗಿಗೆ ಒಳಗಾಗದ ಹಾಗೆ ತಾವು ಎಚ್ಚರ ವಹಿಸಬೇಕು ಮತ್ತು ಯಾವುದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಆಕರ್ಷಕ ಇದ್ರ ಬಗ್ಗೆ ಜಾಹೀರಾತುಗಳಾಗಲಿ ಅಥವಾ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸು ಅಥವಾ ಕೋರಿಕೆಗಳು ಬರ್ತವೆ, ಅವುಗಳಿಗೆ ಮನ್ನಣೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು ಅಂತ ನಾವು ಕೇಳ್ಕೊಳ್ತೇವೆ. ಕೊನೆಯದಾಗಿ CCBಯ ವಿಶೇಷ ಕಾರ್ಯಾಚರಣಾ ದಳದವರೇನೆ ಈ ಕಾಳಸಂತೆಯಲ್ಲಿ IPL ಕ್ರಿಕೆಟ್ ಟಿಕೆಟ್ಗಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ಜಾಲಗಳನ್ನು ಬೇಯಿಸಿದ್ದಾರೆ. ಇದರಲ್ಲಿ ಕೂಡ ಒಟ್ಟು 4 ಪ್ರಕರಣಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಾವೆ. ಒಟ್ಟು 12 ವ್ಯಕ್ತಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ ಮತ್ತು ಅವರಿಂದ 1,50,000 ಮೌಲ್ಯದ 51 IPL ಟಿಕೆಟ್ಗಳನ್ನು ಅವರಿಂದ ರಿಕವರಿ ಮಾಡಲಾಗಿದೆ. ಜೊತೆಗೆ 50,000 ನಗದು, 11 ಮೊಬೈಲ್ ಫೋನ್ಗಳು ಮತ್ತು ಅವರ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂತಹ 2 ಲಕ್ಷ ನಗದನ್ನು ಕೂಡ ಇದರಲ್ಲಿ ಫ್ರೀಸ್ ಮಾಡಲಾಗಿದೆ. ಇದು ಕೂಡ ಈ ಸ್ಟೇಡಿಯಂ ಅಲ್ಲಿ ಕೊಡ್ತಕ್ಕಂತಹ ಕೆಲವೊಂದು ಕಾಂಪ್ಲಿಮೆಂಟ್ರಿ ಟಿಕೆಟ್ಗಳನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಹಾಗೆಯೇ ಕೆಲವೊಂದು ಟಿಕೆಟ್ಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು 3 ಅಥವಾ 4 ಪಟ್ಟು ಹೆಚ್ಚು ಹಣಕ್ಕೆ ಸಾರ್ವಜನಿಕರಿಗೆ ಮಾರಾಟ ಬರ್ತಕ್ಕಂಥದ್ದು, ಈ ರೀತಿಯ ಅಂಶಗಳು ಕಂಡು ಬಂದಿದ್ದೇವೆ. ಇಂತಹ ವಿಷಯಗಳ ಬಗ್ಗೆ ಸಾರ್ವಜನಿಕರು ಕೂಡ ಏನಾದರೂ ಕಂಡು ಬಂದರೆ, ನೀವು ಕ್ರಿಕೆಟ್ ಮ್ಯಾಚ್ ಆಡಲಿಕ್ಕೆ ನೋಡಲಿಕ್ಕೆ ಹೋದಾಗ ಅಲ್ಲಿ ಕಂಡು ಬಂದಲ್ಲಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನಾವು ಇದ್ರ ಬಗ್ಗೆ ಕ್ರಮ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಸಾರ್ವಜನಿಕರು ಗಮನಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಅಧಿಕಾರಿ ಸಿಬ್ಬಂದಿಗಳೆಲ್ಲ ಅಲ್ಲಿ ಈ ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನು ಕೆಲವು ವರ್ಕರ್ಗಳಿಗೆ ಮತ್ತು ಇವ್ರಿಗೆಲ್ಲ ಕೊಡ್ತಾರೆ ಅಲ್ಲಿ ಇರ್ತಕ್ಕಂಥದ್ದು. ಅದನ್ನು ಅವರು ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥದ್ದು, ಅವರು ಅದನ್ನು ಈ ರೀತಿ ದುರುಪಯೋಗ ಮಾಡಿಕೊಂಡು ಹೆಚ್ಚು ಹಣಕ್ಕೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅಂದರೆ ಕಾಂಪ್ಲಿಮೆಂಟರಿ ಟಿಕೆಟ್ಗಳು ದುರುಪಯೋಗ ಆಗಿರೋದು ಕಂಡು ಬಂದಿದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಆಗಿರ್ತಕ್ಕಂತಹ ಘಟನಾವಳಿಗಳ ಬಗ್ಗೆ ಪ್ರಕರಣ ಮತ್ತು ಎದುರು ಪ್ರಕರಣ 2 ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ದಾಖಲಾಗಿದ್ದಾವೆ. 2 ಪ್ರಕರಣಗಳ ತನಿಖೆಯನ್ನು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯವರು ಈಗ ಮಾಡ್ತಾ ಇದ್ದಾರೆ. ಮೊದಲನೇ ಕೇಸ್ನಲ್ಲಿ ಈ ಏರ್ಫೋರ್ಸ್ ಅಧಿಕಾರಿಗಳೊಬ್ಬರು ಕೊಟ್ಟಿರ್ತಕ್ಕಂತಹ ದೂರು, ಅದರಲ್ಲಿ ಈ ಒಬ್ಬ ಬೈಕ್ ಸವಾರನೊಬ್ಬನ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಅವರು ಏರ್ಪೋರ್ಟ್ಗೆ ಅವರ ಪತಿಯನ್ನು ಬಿಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಬೈಕ್ ಸವಾರ ಈ ರೀತಿ ಅವ್ರಿಗೂ ಇವ್ರಿಗೂ ವಾಗ್ವಾದ ಆಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಆ ಬೈಕ್ ಸವಾರ ತಮ್ಮ ಪತಿಗೆ ಮತ್ತು ತಮ್ಮ ವಾಹನಕ್ಕೆ ಧಕ್ಕೆ ಮಾಡಿದ್ರ ಬಗ್ಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ದಾಖಲಿಸಿಕೊಳ್ಳಲಾಗಿದೆ. 2ನೇ ದೂರನ್ನು ಬೈಕ್ ಸವಾರ ಏನಿದ್ದಾನೆ ಆತ ಏರ್ಫೋರ್ಸ್ ಅಧಿಕಾರಿ ಆತನ ಮೇಲೆ, ಅಂದರೆ ಮೊದಲನೇ ದೂರುದಾರರು ಏನಿದ್ರು ಅವರ ಪತಿಯ ಮೇಲೆ ಕೊಟ್ಟಿರ್ತಕ್ಕಂತಹ ದೂರು. ಅದರಲ್ಲಿ ಆತ ಈ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಣ್ಣ ಬೈಕ್ ಟಚ್ ಆಗಿರತಕ್ಕಂಥ ಇದರಲ್ಲಿ ವಿಷಯ ವಿಕೋಪಕ್ಕೆ ಹೋಗಿ ಈ ರೀತಿ ತನಗೆ ಆ ಏರ್ಫೋರ್ಸ್ ಅಧಿಕಾರಿ ಹೊಡೆದಿರೋದ್ರ ಬಗ್ಗೆ ಮತ್ತು ಸ್ಟ್ರ್ಯಾಂಗ್ಯುಲೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದ್ರ ಬಗ್ಗೆ ಮತ್ತು ಆತನಲ್ಲಿ ಇರ್ತಕ್ಕಂಥ ಮೊಬೈಲ್ ಫೋನ್ ಮತ್ತು ಕೀಯನ್ನು ಕಿತ್ತುಕೊಂಡು ಬಿಸಾಕಿರೋದ್ರ ಬಗ್ಗೆ ಆತ ದೂರನ್ನು ದಾಖಲಿಸಿದ್ದಾರೆ. ಇದ್ರ ಬಗ್ಗೆ 2 ದೂರು ಮತ್ತು ಪ್ರತಿ ದೂರು 2 ಕೂಡ ದಾಖಲಾಗಿದೆ. ತನಿಖೆಯನ್ನು ನಾವು ಕೈಗೊಳ್ತೇವೆ. ಇದುವರೆಗೆ ಈಗಿನ ಅರೆಸ್ಟ್ ಮಾಡಬೇಕು, ಅದು ಆ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ನೋಡ್ತಾ ಹೋದ್ರೆ ಘಟನೆ ಯಾರಿಂದ ಜಗಳ ಶುರುವಾಯಿತು, ಇದು ತನಿಖೆಯ ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಅದನ್ನ ಕೂತ್ಕೊಂಡು ಇಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅಥವಾ ವಿಮರ್ಶೆ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಈ ವಿಷಯದ ಬಗ್ಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವಿಡಿಯೋಗಳು ಬಂದಿರತಕ್ಕಂಥದ್ದು ಪೊಲೀಸರ ಗಮನಕ್ಕೆ ಬಂದಿದೆ. ಇನ್ಫ್ಯಾಕ್ಟ್ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರತಕ್ಕಂಥ ವಿಡಿಯೋದ ಆಧಾರದ ಮೇರೆಗೆ ಪೊಲೀಸರು ಆ DRDOಗೆ ಸಂಪರ್ಕಿಸಿ ಅಲ್ಲಿ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನಂತರ ದೂರವನ್ನು ದಾಖಲಿಸಿದ್ದಾರೆ. ನಂತರ ಪ್ರತಿ ದೂರು ಕೂಡ ದಾಖಲಾಗಿದೆ. ಕೆಲವು ಅಂಶಗಳು ಅದರಲ್ಲಿ ಇರ್ತಕ್ಕಂಥದ್ದು ವಾಸ್ತವಾಂಶ ಇರಲಿಕ್ಕಿಲ್ಲ, ಬಟ್ ಅದು ತನಿಖೆಯ ಭಾಗ ಆಗಿರೋದ್ರಿಂದ ನಾವು ಹೆಚ್ಚು ಅದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಹೇಳಿದೆ, ಅವರು ಕೊಟ್ಟಿರ್ತಕ್ಕಂಥ ಕೆಲವು ಅಂಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಕೆಲವು ಅಂಶಗಳು ವಾಸ್ತವಾಂಶದಿಂದ ಕೂಡಿರೋ ಸಾಧ್ಯತೆ ಇಲ್ಲ ಅನ್ನೋದು ಕಂಡು ಬಂದಿದೆ. ಬಟ್ ಅದು ತನಿಖೆಯ ಭಾಗ ಆಗಿರೋದ್ರಿಂದ ನಾವು ಹೆಚ್ಚು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಅವರು ಬರವಣಿಗೆಯಲ್ಲಿ, ಅವರ ಸ್ವಂತ ಬರವಣಿಗೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಅದನ್ನೇ ನಾವು ದಾಖಲಿಸಿದ್ದೇವೆ. ಸ್ಪಷ್ಟವಾಗಿ ಭಾಷಾ ವಿಚಾರಕ್ಕೆ ಆಗಿಲ್ವಾ?
ಈಗಾಗಲೇ ಹೇಳಿದ ಹಾಗೆ ಅವರು ಏನು ಅದು ಸಾಮಾಜಿಕ ಜಾಲತಾಣದಲ್ಲಿ ಏನು ಅವರು ಇದನ್ನ ಹಾಕಿದ್ರು ಅದು ವಾಸ್ತವಾಂಶ ಸ್ವಲ್ಪ ವ್ಯತ್ಯಾಸ ಇರೋದು ಕಂಡು ಬಂದಿದೆ. ಮಿಸ್ರೀಡಿಂಗ್ ಆರ್ ಮಿಸ್ರೆಪ್ರೆಸೆಂಟಿಂಗ್ ಅಂತ ಹೇಳ್ಬೋದು. ಬಟ್ ಆ ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕು. ಯಾಕೆಂದ್ರೆ ಎಲ್ಲವನ್ನು ಒಂದೇ ಇದರಲ್ಲಿ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿಯೂ ಅದು ಆಗಿರ್ತಕ್ಕಂಥದ್ದು ಅಲ್ಲಿ ವಾಹನ ಒಂದು ಕಾರ್ಗೂ ಮತ್ತು ಒಂದು ಬೈಕ್ಗೂ ಟಚ್ ಆಗಿರ್ತಕ್ಕಂಥದ್ದು, ನಂತರ ವಾಗ್ವಾದ ಆಗಿರ್ತಕ್ಕಂಥದ್ದು, ನಂತರ ಅದು ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಈಗಿನ ಸದ್ಯದ ಮಟ್ಟಿನ ತನಿಖೆಯಲ್ಲಿ ನಮಗೆ ಗೊತ್ತಾಗ್ತದೆ. ಬಟ್ ಅಲ್ಲಿ ಸಾಕಷ್ಟು ಜನ ಈ ಐ ವಿಟ್ನೆಸ್ಗಳು ಕೂಡ ಇದ್ರು ಮತ್ತು ಅಲ್ಲಿ CCTV ಕ್ಯಾಮ್ರಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ನಾವೀಗ ಅಳವಡಿಸಿರೋದ್ರಿಂದ ಅವುಗಳ ಆಧಾರದ ಮೇರೆಗೆ ಬೇರೆ ಬೇರೆ ಅಂಶಗಳು ಹೊರಹೊಮ್ಮತಾ ಇದ್ದಾವೆ. ಅದರ ಆಧಾರದ ಮೇಲೆ ಸಂಪೂರ್ಣವಾದಂತಹ ಸಮಗ್ರವಾದಂತಹ ತನಿಖೆ ಮತ್ತು ಹೊಸ ಅಂಶಗಳು ಅಥವಾ ತನಿಖೆಯ ಅಂಶಗಳು ಬಂದಲ್ಲಿ ನಮಗೆ ಗೊತ್ತಾಗ್ತದೆ. ಓಕೆ. HSR ಲೇಔಟ್ನಲ್ಲಿ ಆಗಿರ್ತಕ್ಕಂಥ ಕೊಲೆ ಪ್ರಕರಣದ ಬಗ್ಗೆ ಓರ್ವ ಮಹಿಳೆಯನ್ನ ಬಂಧಿಸಲಾಗಿದೆ. ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ತನಿಖೆಯ ಒಂದು ಇದನ್ನ ಗಮನಿಸಿ ಅದನ್ನ CCBಗೆ ವಹಿಸಲಾಗಿದೆ. ಆದಷ್ಟು ಶೀಘ್ರದಲ್ಲಿ CCB ಅವರು ಅದನ್ನ ತೆಗೆದು ತನಿಖೆಯನ್ನು ಮುಂದುವರಿಸ್ತಾರೆ. ಇದುವರೆಗಿನ ತನಿಖೆಯ ಆಧಾರದಲ್ಲಿ ಸ್ಥಳ ಪರಿಶೀಲನೆ ಮತ್ತು ವಿಧಿವಿಜ್ಞಾನದ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಸ್ಥಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದು, ಭೌತಿಕ ಸಾಕ್ಷ್ಯಗಳು ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳು, ಅದರ ಆಧಾರದ ಮೇಲೆ ಓರ್ವ ಮಹಿಳೆಯನ್ನ ಬಂಧಿಸಲಾಗಿದೆ. ದೂರುದಾರರು ಅವರ ದೂರಿನಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಸಂಶಯವನ್ನ ವ್ಯಕ್ತ ಮಾಡಿದ್ದಾರೆ. ತನಿಖೆ ಸಾಕ್ಷಿ ಆಧಾರಗಳು ಅದರ ಆಧಾರದ ಮೇಲೆ ನಾವು ಮುಂದುವರಿಬೇಕಾಗ್ತದೆ. ಥ್ಯಾಂಕ್ ಯು. ಚಿಕಿತ್ಸೆ ಕೊಡಿಸ್ತಿದೀವಿ ಅಂತ ಹೇಳಿ ಮಾಹಿತಿ ಗೊತ್ತಿಲ್ಲ. ಎರಡನೇ ಆರೋಪ ಗೊತ್ತಿಲ್ಲ. ಆಯ್ತು ಸರ್, ಬಾಯ್ಪನಹಳ್ಳಿ With regard to an incident in the Bayapanalli police station limits, which happened on the early hours of 21st April, case and counter case have been registered in Bayapanalli police station. Police are investigating both the cases based on the eyewitness accounts, based on the CCTV footages and various other methods. We will collect all the information and come to conclusions. So one more mortgage case reported in Kumaraswamy. I am not aware of. Sir, anything related to the language in this Bayapanalli issue, sir, because that's been circulated. That needs to be in the social media video footage. What is seen is that it is mentioned in that way, but the initial this thing appears to be due to a small altercation between a bike rider and the driver and co-passenger going in the car. But the details will be revealed only after due investigation. So let us not jump to conclusions. With regard to the murder case registered in HSR layout police station, one person has been arrested. That is the wife of the deceased. Further investigation is in progress. Keeping in mind the sensitivity of the case has been given to the city crime branch, and they will take over the investigation as quickly as possible and further proceed with the investigation. ನಿನ್ನೆಯಿಂದ ಇನ್ನೊಂದು ವಿಡಿಯೋ ಕುಮಾರಸ್ವಾಮಿ ಅದೇ ಹೇಳಿದ್ರು, ಬಟ್ ನನ್ನ ಗಮನದಲ್ಲಿ ಬಂದಿಲ್ಲ. ಐ ಹ್ಯಾವ್ ಟು ಚೆಕ್ ಅಪ್ ದಟ್. ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕೇಸ್ ನನ್ನ ಗಮನದಲ್ಲಿ ಬಂದಿಲ್ಲ. ಗೊತ್ತಿದೆ ನಿಮಗೆ? ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. Sir, what is your message to those who allegedly simply says that language ಬಂದಿದೆ, ಕನ್ನಡ ಮಾತಾಡಿದ್ರು, ಅದು ಇದು ಅಂತ time and again these people making these kind of comment. You are a talk about the city, so what is your message to them? No, our message from the police department to all those who upload certain videos on the social media is that you have the right to upload your videos on social media, but you also have the responsibility to register or lodge complaints in the concerned police stations. Unless and until you lodge an FIR in the police station or bring the matter to the notice of the police cannot act. Unnecessary, there will be delay if the matter is not brought to the police station or the police authorities quickly. There will be delay in the investigation, delay in finding out the veracity of the incident. Second thing is, whenever you if at all you upload such videos on the social media, it should be factual, it should be authentic, and it should be truthful. Otherwise, such kind of things, especially when it comes to language or race, community, and religion and other things, many a times things can escalate very fast. So people are
advised and requested to desist from such kind of a thing. Please bring it to the notice of the police and allow the police authorities to handle the situation. If you are not satisfied with the police response, then you always have the option of going to the social media, or even after informing the police, you have all the freedom, liberty, and time to do whatever you want on the social media. ಇದೇ ಸಂದೇಶವನ್ನ ಕನ್ನಡ Important, sir, important. ಯಾಕಂದ್ರೆ ಪದೇ ಪದೇ ಸಂದೇಶ ಇತ್ತೀಚಿನ ದಿವಸಗಳಲ್ಲಿ ಜನರು ಸಾಮಾಜಿಕ ಜಾಲತಾಣಗಳನ್ನ ಬಹಳಷ್ಟು ಬಳಕೆ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಸಾಕಷ್ಟು ವಿಡಿಯೋಗಳು, ರೀಲ್ಗಳು, ಶಾರ್ಟ್ಸ್ಗಳು ಇವುಗಳನ್ನೆಲ್ಲ ಹಾಕ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಗಿರ್ತಕ್ಕಂತಹ ಕೆಲವು ಘಟನಾವಳಿಗಳನ್ನು ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅದು ರೋಡ್ ರೇಜ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಇದರಲ್ಲಿ ಸಾರ್ವಜನಿಕರ ಗಮನಕ್ಕೆ ನಾವು ತರಬೇಕಾಗಿರ್ತಕ್ಕಂಥದ್ದು, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಏನನ್ನು ಬೇಕಾದರೂ ಹಾಕಲಿಕ್ಕೆ ತಮಗೆ ಸ್ವಾತಂತ್ರ್ಯ ಮತ್ತು ಲಿಬರ್ಟಿ ಇದೆ. ಆದರೆ ಯಾವುದೇ ವಿಷಯ ಪೊಲೀಸ್ ಇಲಾಖೆಗೆ ಅಥವಾ ಪೊಲೀಸ್ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಲ್ಲಿ, ಯಾವುದೇ ಒಂದು ಅಪರಾಧ ಘಟನೆ ಆಗಿರ್ತಕ್ಕಂಥದ್ದು ತಮಗೆ ಕಂಡು ಬಂದಲ್ಲಿ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ ಆಗಿದ್ದು ಕಂಡು ಬಂದಲ್ಲಿ, ದಯವಿಟ್ಟು ಅದನ್ನು ಮೊದಲು ಪೊಲೀಸ್ ಇಲಾಖೆಗೆ, ಪೊಲೀಸ್ ಠಾಣೆಗೆ ಅಥವಾ ನಮ್ಮ 112ಗೆ ಕರೆ ಮಾಡಿ ತಾವು ಮಾಹಿತಿ ನೀಡಿದರೆ ನಾವು ತ್ವರಿತವಾಗಿ ಸ್ಪಂದಿಸಲಿಕ್ಕೆ ಅವಕಾಶ ಆಗ್ತದೆ. ತ್ವರಿತವಾಗಿ ದೂರನ್ನ ದಾಖಲಿಸಲಿಕ್ಕೆ, ಅಂದರೆ FIR ಅನ್ನು ದಾಖಲಿಸಲಿಕ್ಕೆ, ಜೊತೆಗೆ ತನಿಖೆಯನ್ನು ಕೈಗೊಳ್ಳಲಿಕ್ಕೆ, ಜೊತೆಗೆ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ, ತೆಗೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕರು ಕೇವಲ ಆಗಿರ್ತಕ್ಕಂಥ ಘಟನಾವಳಿಯನ್ನು ರೆಕಾರ್ಡ್ ಮಾಡಿಕೊಂಡು ತಮ್ಮ ಮೊಬೈಲ್ನಲ್ಲಾಗಲಿ ಅಥವಾ ಡ್ಯಾಶ್ ಕ್ಯಾಮ್ರಾದಲ್ಲಾಗಲಿ ರೆಕಾರ್ಡ್ ಮಾಡಿಕೊಂಡು ಇದನ್ನು ನೇರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಕ್ಕಂಥದ್ದು. ಅದಾದ ನಂತರ ನಾವು ಮೊದಲು ದೂರುದಾರರನ್ನು ಹುಡ್ಕೊಂಡು ಹೋಗ್ತಕ್ಕಂಥದ್ದು, ನಂತರ ಅವರಿಂದ ದೂರನ್ನು ತೆಗೆದುಕೊಳ್ತಕ್ಕಂಥದ್ದು, ಅದಾದ ನಂತರ ಘಟನೆ ಏನಾಯಿತು ಅನ್ನೋದನ್ನು ತಿಳಿದುಕೊಳ್ತಕ್ಕಂಥದ್ದು, ನಂತರ ಆರೋಪಿ ಯಾರು ಅನ್ನೋದು ಪತ್ತೆ ಹಚ್ಚತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ವಿಳಂಬ, ಗೊಂದಲ ಮತ್ತು ಅನವಶ್ಯಕ ತಾರತಮ್ಯಗಳು ಉಂಟಾಗ್ತವೆ. ಆದ್ದರಿಂದ ಸಾರ್ವಜನಿಕರು ನಿಮಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ವಿಡಿಯೋಗಳನ್ನು ಹಾಕ್ತಕ್ಕಂಥ ಸ್ವಾತಂತ್ರ್ಯ ಇದ್ದೇ ಇದೆ. ಬಟ್ ಅದಕ್ಕೂ ಮುಂಚೆ ಪೊಲೀಸ್ ಇಲಾಖೆಗೆ ತಾವು ಮಾಹಿತಿಯನ್ನ ನೀಡಿದಲ್ಲಿ ನಾವು ತ್ವರಿತವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಮುಖವಾಗಿ ನಮ್ಮ 112 ನಂಬರ್ ಏನಿದೆ, ಕಾಲ್ ನಮ್ಮ 112 ಆ್ಯಂಡ್ ಗಿವ್ ದ ಇನ್ಫಾರ್ಮೇಶನ್ ಆ್ಯಂಡ್ ದೆನ್ ಅಲೋ ದ ಪೊಲೀಸ್ ಟು ಆ್ಯಕ್ಟ್. ಸಬ್ಸಿಕ್ವೆಂಟ್ಲಿ ನೀವು ಬೇರೆ ಏನು ಮಾಡಲಿಕ್ಕೂ ಕೂಡ ನಿಮಗೆ ಸ್ವಾತಂತ್ರ್ಯ ಮತ್ತು ಲಿಬರ್ಟಿ ಇದೆ. ಓಕೆ, already I have told, no? No, daughter is not told. Daughter and wife are they've been arrested. No, based on the complaint, what has been murder case has been registered. In the complaint, the complainant, that is son of the deceased, has pointed suspicion towards two individuals, that is mother and his mother and his sister. And presently, based on the evaluation of the crime scene, based on the forensic investigation what has been conducted at the crime scene, and also the circumstantial evidences whatever have been collected, the mother of the complainant or the wife of the deceased has been arrested. Subsequent investigation has to throw light on the involvement of any other person, if at all it is there. Okay, thank you.